ಕಾಮನ್ ಆಗಿ ನಾವು ಲೈನಿಂಗ್ ಬ್ಲೌಸ್ನಲ್ಲಿ ಈ ರೀತಿ ಶೋಲ್ಡರ್ನ ಅಟ್ಯಾಚ್ ಮಾಡಿದಾಗ ನೋಡಿ ಈ ಥರ ಕೂಳೆ ಏನಿದೆ ಶೋಲ್ಡರ್ ಜಾಯಿಂಟು ಅದು ಹೊರಗಡೆ ಈ ರೀತಿ ಕಾಣುತ್ತೆ. ಪೈಪಿಂಗ್ ಮಾಡಿದ್ರೆ ಇದು ಕಾಣೋದಿಲ್ಲ, ಬಟ್ ಈ ರೀತಿ ಪಲ್ಟಾಯಿಸಿ ನಾವು ಲೈನಿಂಗ್ನ ಹಿಂದೆ ಸೇರಿಸಿ ಟಾಪ್ ಸ್ಟಿಚ್ನ ಅನ್ನೋದನ್ನ ಹಾಕಿಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡಿದ್ರೆ ಇದು ಈ ರೀತಿ ಹೊರಗಡೆ ಕಾಣುತ್ತೆ. ಈ ರೀತಿ ಕಾಣ್ದಿರ ನಾವು ಫಿನಿಶಿಂಗ್ನ ಕೊಟ್ಟು ಶೋಲ್ಡರ್ ಜಾಯಿಂಟ್ ಮಾಡಬೇಕು ಅಂದರೆ ಇವಾಗ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿ. ಯಾವಾಗಲೂ ಹಿಂಗೆ ಇಟ್ಬಿಟ್ಟು ಜಾಯಿಂಟ್ ಮಾಡ್ತೀವಲ್ವಾ, ಅಂದರೆ ಒಂದು ಸೀದಾ ಸೈಡ್ ಏನಿರುತ್ತೆ ಫ್ರಂಟ್ ಬ್ಯಾಕು ಅದೆರಡು ಒಂದ್ರ ಮೇಲೆ ಒಂದು ಬರೋ ರೀತಿ ಇಟ್ಕೊಂಡು ಹಿಂಗೆ ಜಾಯಿಂಟ್ ಮಾಡಿದಾಗಲೇ ಈ ರೀತಿ ಕೂಳೆ ಅನ್ನೋದು ಹೊರಗಡೆ ಕಾಣೋದು. ಸೊ ಅದನ್ನು ಕಾಣಬಾರ್ದು ಅಂತಂದರೆ ಬ್ಲೌಸ್ನ ಫಸ್ಟ್ ಈ ರೀತಿ ಇಟ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಏನಿದೆ ಇದ್ರ ಸೀದಾ ಸೈಡ್ ಕೆಳಗಡೆ ಇದೆ, ಅದೇ ರೀತಿ ಫ್ರಂಟ್ ಪಾರ್ಟ್ನ ಸೀದಾ ಸೈಡ್ ಮೇಲ್ಗಡೆ ಬಂದಿದೆ. ಈ ರೀತಿ ಇಟ್ಕೊಂಡು ಇಲ್ಲಿ ಶೋಲ್ಡರ್ ಹತ್ರ ಫಸ್ಟ್ ಒಂದು 1/4 ಇಂಚ್ಗೆ ನಾವು ಹಿಂಗೆ ಕ್ರಾಸ್ ಆಗಿ ಒಂದು ಸ್ಟಿಚ್ನ ಹಾಕಬೇಕಾಗುತ್ತೆ. ನಾನು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ ಇದ್ರ ಮೇಲೇ ಒಂದು 1/4 ಇಂಚ್ಗೆ ಸ್ಟಿಚ್ ಹಾಕ್ತೀನಿ. ಸೇಮ್ ಕಲರ್ ಥ್ರೆಡ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಡಾರ್ಕಾಗಿ ಕಾಣ್ತಿಲ್ಲ ಅಂತ ಅನ್ಕೋತೀನಿ. ಇಲ್ಲಿ ನೋಡಿ ನಾನು ಸ್ಟಿಚ್ ಹಾಕಿರೋದು ಈ ಒಂದು ಪಾಯಿಂಟಲ್ಲಿ ಇಷ್ಟು ಕ್ರಾಸಾಗಿ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಸ್ವಲ್ಪ ಬಟ್ಟೆನ ಕಟ್ ಮಾಡಿ ತೆಗಿಯೋಣ. ತುಂಬ ಸ್ಟಿಚ್ ಹತ್ರ ಕಟ್ ಮಾಡಿಬಿಡಿ, ಬಟ್ ಒಂದು ಸ್ವಲ್ಪ ಈ ರೀತಿ ಏನು ಶಾರ್ಪ್ ಎಡ್ಜ್ ಇತ್ತಲ್ಲ ಅದನ್ನು ಕಟ್ ಮಾಡಿದ್ದೀನಿ. ಈಗ ನಾನು ಪಲ್ಟಾಯಿಸ್ಕೊತೀನಿ ಹಿಂದಕ್ಕೆ, ಫ್ರಂಟ್ ಪಾರ್ಟ್ನ ಹಿಂದಕ್ಕೆ ಕಳಿಸ್ಬಿಟ್ಟು ನಾರ್ಮಲಾಗಿ ಯಾವ ರೀತಿ ಶೋಲ್ಡರ್ ಜಾಯಿಂಟ್ ಮಾಡ್ಕೋತೀವೋ ಆ ರೀತಿ ಜಾಯಿಂಟ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಶಾರ್ಪ್ ಎಡ್ಜ್ ಏನಿದೆ ಅದು ಹೊರಗಡೆ ಕಾಣಲ್ಲ. ಶೋಲ್ಡರ್ ಜಾಯಿಂಟ್ ಮಾಡಿದ್ಮೇಲೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇದನ್ನು ಸ್ಟಿಚ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ ಫೈನಲ್ ಫಿನಿಶಿಂಗ್ ಯಾವ ರೀತಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಶೋಲ್ಡರ್ ಜಾಯಿಂಟ್ ಮಾಡಿ ಆಯಿತು, ನೋಡ್ತಾ ಇರ್ಬೋದು ನೀವು ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ. ಕೂಳೆ ಅನ್ನೋದೇನಿದೆ ಅದು ಒಂದು ಚೂರು ಹೊರಗಡೆ ಕಾಣೋದಿಲ್ಲ. ಈ ರೀತಿ ಕ್ರಾಸ್ ಸ್ಟಿಚ್ನ ಹಾಕ್ಬಿಟ್ಟು ಆಮೇಲೆ ಶೋಲ್ಡರ್ ಜಾಯಿಂಟ್ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ಈ ರೀತಿ ನೀಟಾಗಿ ಬರುತ್ತೆ. ನೋಡಿ ಒಳಗಡೆಯಿಂದ ಈ ರೀತಿ ಕಾಣುತ್ತೆ. ಇದಿಷ್ಟು ನಾವು ಕ್ರಾಸ್ ಸ್ಟಿಚ್ನ ಹಾಕಿದ್ದು. ಡಿಫ್ರೆನ್ಸ್ ನೀವೇ ನೋಡ್ತಾ ಇರ್ಬೋದು ಎರಡಕ್ಕೂ. ಇಲ್ಲಿ ಫಿನಿಶಿಂಗ್ ಅನ್ನೋದು ಯಾವ ರೀತಿ ಇದೆ, ಅದೇ ರೀತಿ ಈ ಶೋಲ್ಡರ್ದು ಫಿನಿಶಿಂಗ್ ಅನ್ನೋದು ಯಾವ ರೀತಿ ಇದೆ ಅಂತ. ಇದೇ ರೀತಿ ಯೂಸ್ಫುಲ್ ಟೈಲರಿಂಗ್ ಟಿಪ್ಸ್ಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.